ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಮನೋಜ್ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/3/1998, ಸಮಯ 10:05 ರಾತ್ರಿ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮನೋಜ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ವಿವಾಹ ಸ್ಥಾನದ ಅಧಿಪತಿ ಕುಜ, ಆತ ಷಷ್ಠ ಸ್ಥಾನದಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಅಲ್ಲಿ ಕಲತ್ರನಾಥೆ ರಿಪುನೀಚ ಸಂಸ್ಥೆ ಅಂತ ಒಂದು ಮಾತಿದೆ. ಕಲತ್ರನಾಥನಾಗಿರ್ತಕ್ಕಂಥವನು ರಿಪು ನೀಚ ಸಂಸ್ಥೆ, ರಿಪು ಸ್ಥಾನದಲ್ಲಿ, ಶತ್ರು ಸ್ಥಾನದಲ್ಲಾಗಬಹುದು, 6ನೇ ಮನೆಯಲ್ಲೂ ಆಗಬಹುದು. ಅದನ್ನು ಪರಿಗಣನೆ ಮಾಡಬೇಕು. ಇದ್ರ ಜೊತೆಗೆ ಇನ್ನೂ ಸೂತ್ರ ಹೇಳುತ್ತೆ. ಈ ಯದ್ಭಾವನಾಥೋ ರಿಪುರಂದ್ರೆ ರಿಫ್ಪೆ ತದ್ಭಾವನಾಶಂ ಅಂತ ಒಂದು ಸೂತ್ರ ಇದೆ. ಯಾವ ಭಾವಾಧಿಪತಿ ಬಗ್ಗೆ ಯೋಚನೆ ಮಾಡ್ತೀವೋ ಆತ 6ನೇ ಮನೆಯಲ್ಲಿದ್ದರೆ, 8ನೇ ಮನೆಯಲ್ಲಿದ್ದರೆ, 12ನೇ ಮನೆಯಲ್ಲಿದ್ದರೆ ಅದೂ ತೊಡಕು ಅಂತ. ಹೀಗಾಗಿ ಇಲ್ಲಿ 6ನೇ ಮನೆಯಲ್ಲಿದ್ದಾನೆ, ಶನಿ ಜೊತೆಗೆ ಬೇರೆ ಇದ್ದಾನೆ. ಇದು ಸ್ವಲ್ಪ ಬಾಧಕ. ಹೀಗಾಗಿ ಕುಜ ಶಾಂತಿ ಖಂಡಿತ ಬೇಕು. ಸಪ್ತಮಾಧಿಪತಿ ಅನುಗ್ರಹಕ್ಕಾಗಿ, ಅವನ ಒಂದು ಫಲಸಿದ್ಧಿಗಾಗಿ ಕುಜ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಜೊತೆಗೆ ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ಚಂದ್ರನ ಕಾಲ ನಡೀತಾ ಇದೆ ನೋಡಿ. 2025 ಜನವರಿಯಲ್ಲಿ ಸಾಕ್ಷಾತ್ ಸಪ್ತಮಾಧಿಪತಿ ಕಾಲ ಶುರುವಾಗುತ್ತೆ. ಹೀಗಾಗಿ ಮುಂದಿನ ವರ್ಷ ಈ ವೇಳೆಗೆ ನಮಗೆ ಒಂದು ಸಿದ್ಧಿ ಆಗಿಬಿಟ್ಟಿರುತ್ತೆ, ಅದರಲ್ಲಿ ಸಂಶಯವೇ ಬೇಡ. ಯಾಕೆಂದರೆ ಕುಜನ ಕಾಲ, ಸಪ್ತಮಾಧಿಪತಿ ಕಾಲ ಬರಬೇಕಲ್ಲ, ಕಾಲ ಬರುತ್ತೆ 2025 ಜನವರಿಗೆ. ಹೀಗಾಗಿ ಮುಂದಿನ ವರ್ಷ ನೀವು ವಿವಾಹಕ್ಕೆ ಪಕ್ವವಾದ ಕಾಲ ಏರ್ಪಾಡಾಗುತ್ತೆ. ಅಷ್ಟರೊಳಗೆ ಶಾಂತಿ ಮಾಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪಲ್ಲವಿ ಅವರು ತಿಪ್ಟೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/3/2000, ಸಮಯ 5:30 ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪಲ್ಲವಿಯವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ತುಂಬ ಚೆನ್ನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ, ಅವನ ಸ್ವಕ್ಷೇತ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಕೆಲಸಕ್ಕೆ ತೊಡಕಾಗೋದಿಲ್ಲ, ಯೋಚನೆ ಮಾಡಬೇಡಿ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. 2026ವರೆಗೆ ಶುಕ್ರನ ಕಾಲ ಇರ್ತದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ, ತುಂಬ ಒಳ್ಳೆಯದದು. ಬುಧ ಶುಕ್ರರ ಯುತಿ ಇದೆಯಲ್ಲ, ಅದು ತುಂಬ ಒಳ್ಳೆಯದು. ಹೀಗಾಗಿ ಅನುಕೂಲ ಇದೆ. ಇವರೇ ವೃತ್ತಿಗೆ ತೊಡಕಿಲ್ಲ, ವಿವಾಹಕ್ಕೂ ಕೂಡ ನಿಮಗೆ ಅನುಕೂಲಕರವಾಗಿದೆ. ವಿವಾಹಕ್ಕೆ ಕಾಲ ಯಾವಾಗಪ್ಪ ಅಂತಂದರೆ 2000 ಈಗಲೂ ಅವಕಾಶ ಇದೆ, ಯಾಕಂದರೆ ಶುಕ್ರನ ಕಾಲ ನಡೀತಾ ಇದೆ, ಈಗಲೂ ಅವಕಾಶ ಇದೆ. 2026ರಲ್ಲಿ ಇನ್ನೂ ಹೆಚ್ಚಿನ ಅವಕಾಶ ಇದೆ. ಇನ್ನೆರಡು ವರ್ಷ ಬಿಟ್ಟರೆ ನಿಮಗೆ ಅದೇ ಸಪ್ತಮಾಧಿಪತಿ ಕಾಲ ಬಂದಾಗ ವಿವಾಹ ಸಿದ್ಧಿ ಅಂತ. ಹೀಗಾಗಿ ಇನ್ನೆರಡು ವರ್ಷ ತಾಳಿ, ಆಮೇಲೆ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಕೆಲಸಕ್ಕೆ ಸೇರಿಕೊಳ್ಳಿ. ಮೊದಲು 2 ವರ್ಷ ಚೆನ್ನಾಗಿ ದುಡ್ಕೊಳ್ಳಿ. ನಿಮ್ಮ ಮದುವೆ ಖರ್ಚನ್ನು ನೀವೇ ದುಡ್ಕೊಳ್ಳಿ, ಸಂಪಾದನೆ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ನಿಮ್ಮ ಹೆತ್ತವರಿಗೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ನಿಶ್ಚಿತ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/9/1988, ಸಮಯ 5:40 ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನಿಶ್ಚಿತ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಆರೋಗ್ಯ ಮೊದಲು ಗಮನಿಸೋಣ. ನೋಡಿ, ಇದು ಸಿಂಹಲಗ್ನವಾಗಿದೆ. ಲಗ್ನಾಧಿಪತಿ ದ್ವಿತೀಯದಲ್ಲಿದ್ದಾನೆ, ಒಳ್ಳೆಯದು. ಪ್ರಸ್ತುತ ಶುಕ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಗುರುವಿನ ಭುಕ್ತಿ ನಡೀತಾ ಇದೆ, ಅಷ್ಟಮಾಧಿಪತಿ ಭುಕ್ತಿ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇವರೇ ನೀವು ಗುರುಗ್ರಹ ಕವಚವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಮತ್ತು ಕಡಲೆ ಮತ್ತು ಬೆಲ್ಲ ದಾನ ಮಾಡಿ, ಪ್ರತಿ ಗುರುವಾರ ಮಾಡ್ತಾ ಬನ್ನಿ. ಅದು ನಿಮ್ಮ ಆರೋಗ್ಯವನ್ನು ರಕ್ಷಿಸುತ್ತೆ. ಇದು ನಿಮಗೆ ಆರೋಗ್ಯದ ಸಂಬಂಧಿ ಉತ್ತರ. ಇನ್ನು ವೃತ್ತಿಗೆ ಸಂಬಂಧಿಸಿದ ಹಾಗೆ ಶುಕ್ರ ಆತ ವ್ಯಯದಲ್ಲಿದ್ದಾನೆ. ಹೀಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ತುಪ್ಪದ ದೀಪ ಹಚ್ಚಿ, ಅದು ನಿಮಗೆ ವೃತ್ತಿಯಲ್ಲಿ ಒಂದು ಬಲವನ್ನು ತಂದುಕೊಡುತ್ತೆ. ಪ್ರತಿ ಶುಕ್ರವಾರ ತಪ್ಪದೇ ನೀವು ಎಲ್ಲೇ ಇರಿ, ಅಮ್ಮನವರ ಸನ್ನಿಧಾನಕ್ಕೆ ತುಪ್ಪದ ದೀಪ ಹಚ್ಚೋದನ್ನು ಮರಿಬೇಡಿ. ಅದು ಮಹಾಲಕ್ಷ್ಮಿ ಸನ್ನಿಧಾನ ಆದರೆ ತುಂಬ ಒಳ್ಳೆಯದು. ಆ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಪರ್ಣ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/9/1995, ಸಮಯ 3:38 ಬೆಳಗಿನ ಜಾವ. ಅವರ ಪ್ರಶ್ನೆ ಮದುವೆ ಯಾವಾಗ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅಪರ್ಣ ಅವರ ಪ್ರಶ್ನೆ ವಿವಾಹ ಯಾವಾಗ ಆಗುತ್ತೆ.
ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಶನೈಶ್ಚರ ಅಷ್ಟಮದಲ್ಲಿದ್ದಾನೆ. ಇರಲಿ, ಈಗ ಪ್ರಸ್ತುತ ನಿಮಗೆ ನಡೀತಾ ಇರ್ತಕ್ಕಂತಹ ಕಾಲ ಶನಿ ದಶೆಯಲ್ಲಿ ಶನಿ ಭುಕ್ತಿಯೇ ನಡೀತಾ ಇದೆ. ಈಗ ಅವಕಾಶ ಇದೆ, 2025 ನಿಮಗೆ ವಿವಾಹ ಆಗತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಒಂದು ಚಂದ್ರಗ್ರಹ ಶಾಂತಿ ಒಂದು ಮಾಡಿಸಿ. ಲಗ್ನಾಧಿಪತಿ ಅವನ ಬಲವೂ ಬೇಕು, ಅವನು ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಒಂದು ಕುಜ ಹಾಗೂ ಚಂದ್ರ, ಲಗ್ನದಿಂದ ಚತುರ್ಥದಲ್ಲಿದ್ದಾನೆ ಕುಜ. ಹೀಗಾಗಿ ಅವನು ಸಪ್ತಮವನ್ನು ವೀಕ್ಷಿಸ್ತಾನೆ. ಕಲತ್ರನಾಥನಿಗೆ, ಕಲತ್ರ ಸ್ಥಾನಕ್ಕೆ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಮಂತ ಒಂದು ಸೂತ್ರದ ಆಧಾರದ ಮೇಲೆ ಆ ಒಂದು ಕುಜನ ದೃಷ್ಟಿ ಸ್ವಲ್ಪ ತೊಡಕು ಮಾಡುತ್ತೆ. ಹೀಗಾಗಿ ಚಂದ್ರ ಕುಜ ಎರಡು ಅತ್ಯಂತ ಆಪ್ತ ಮಿತ್ರರು, ಇವರ ಶಾಂತಿ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. 2025 ಅಷ್ಟರೊಳಗೆ ನಿಮಗೆ ವಿವಾಹ ಸಿದ್ಧಿ ಆಗುತ್ತೆ. ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.